ವಿದ್ಯಾರ್ಥಿಗಳೇ, 6 ಬೇರೆ ಬೇರೆ ಬಣ್ಣದ LED-ಗಳನ್ನು ಯಾವುದೇ ಪವರ್ ಸಪ್ಲೈ ಇಲ್ಲದೆ, ಅಂದರೆ ಯಾವುದೇ ಬ್ಯಾಟ್ರಿ ಇಲ್ಲದೆ, ಯಾವುದೇ ಟ್ರಾನ್ಸಿಸ್ಟರ್ ಇಲ್ಲದೆ ನಾವು ಯಾವ ರೀತಿ ಮ್ಯೂಸಿಕ್ನಿಂದ ನಡೆಸಬಹುದು ಅನ್ನೋದನ್ನು ನಾವು ನೋಡೋಣ. ಈಗ ಈ LED-ಗಳ ಎಡಗಡೆ ಇರ್ತಕ್ಕಂತಹ ಈ ಒಂದು ಧನಾಗ್ರ ಅಂದರೆ ಪ್ಲಸ್ ಪಾಯಿಂಟಿಗೆ ನಾವು ರೆಜಿಸ್ಟರ್ ಅಂದರೆ ವಿದ್ಯುತ್ ರೋಧಗಳು, ಅಂದರೆ ವಿದ್ಯುತ್ತಿಗೆ ಅಡೆತಡೆಯನ್ನು ಉಂಟು ಮಾಡ್ತಕ್ಕಂಥವಕ್ಕೆ ರೆಜಿಸ್ಟರ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಅಂದರೆ ಪ್ರತಿರೋಧ. ಈ ಪ್ರತಿರೋಧವನ್ನು ಒಡ್ತಕ್ಕಂತಹ 330 ಅಂದರೆ 330 ಓಮ್ ಅಂದರೆ ಆ ಒಂದು ರೆಸಿಸ್ಟೆನ್ಸನ್ನು ಅಳಿತಕ್ಕಂಥ ಒಂದು ಮಾನ. 330 ಓಮ್ನ ಈ 6 ರೆಜಿಸ್ಟರ್ಗಳನ್ನು ಪ್ಲಸ್ ಪಾಯಿಂಟಿಗೆ ಜೋಡಿಸಲಾಗಿದೆ. ಅದೇ ರೀತಿಯಾಗಿ LED ಅಂದರೆ ಈ ಕಲರ್ ಇರ್ತಕ್ಕಂಥ ಬಲ್ಪ್ಗಳಿದಾವಲ್ಲ, ಇವಕ್ಕೆ ನಾವು LED ಅಂತೀವಿ. LED ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಅರ್ಥ. ಇವುಗಳ ಋಣ ತುದಿಯನ್ನು ಅಂದರೆ ಮೈನಸ್ ಪಾಯಿಂಟನ್ನು ಎಲ್ಲವನ್ನ ಮೇಲ್ಗಡೆ ಎಲ್ಲ ಮೈನಸ್ಗಳನ್ನು ಅಂದರೆ ಋಣ ತುದಿಯನ್ನು ಒಂದು ಕಾಮನ್ ವೈರ್ಗೆ ಜೋಡಿಸಬೇಕು. ಈಗಾಗಲೇ ನಿಮ್ಗೆ ಗೊತ್ತಿದೆ, ಪ್ಲಸ್ಸನ್ನು ಎಲ್ಲ ಪ್ಲಸ್ಗಳಿಗೆ ಪ್ರತಿರೋಧಗಳು ರೆಸಿಸ್ಟೆನ್ಸನ್ನು ಜೋಡಿಸಲಾಗಿದೆ. ಉಳಿದಿರ್ತಕ್ಕಂಥ ಎಲ್ಲ ಮೈನಸ್ಗಳನ್ನು ಮೇಲ್ಗಡೆ ತೆಗೆದುಕೊಂಡು ಹೋಗಿ ಅವೆಲ್ಲವುಗಳಿಗೆ ಒಂದು ಕಾಮನ್ ಅಂದರೆ ಸಾಮಾನ್ಯವಾದಂತಹ ಮೈನಸ್ ಪಾಯಿಂಟನ್ನು ನಾವು ಜೋಡಿಸ್ತಾ ಇದ್ದೇವೆ. ಈ ಮೇಲ್ಗಡೆ ಬರ್ತಕ್ಕಂಥ ಬ್ಲ್ಯಾಕ್ ಕಲರಿನ ವೈರ್ ಏನಿದೆಯಲ್ಲ, ಇದು ನಾವು ಮೈನಸ್ ಅಂತ ಅರ್ಥ ಮಾಡ್ಕೋಬೇಕು. ಈಗ ಈ ಒಂದು ಕೆಳಗಡೆ ಇರ್ತಕ್ಕಂತಹ ಈ ಪ್ರತಿರೋಧಗಳು ಒಂದಕ್ಕೊಂದು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಜೀನರ್ ಡಯೋಡ್ಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಜೋಡಿಸ್ತಾ ಇದ್ದೀವಿ. ಈ ಜೀನರ್ ಡಯೋಡ್ಗಳ ಸಂಖ್ಯೆ ಏನಂದರೆ 4148 ಅಂಥೇಳಿ ಈ ಒಂದು 4148 ಸಂಖ್ಯೆಯ ಜೀನರ್ ಡಯೋಡ್ಗಳನ್ನು ನಾವು ಜೋಡಿಸ್ತಾ ಈ ಡಯೋಡ್ ಏನು ಮಾಡುತ್ತೆ ಅಂದರೆ ಒಂದು ದಿಕ್ಕಿನಲ್ಲಿ ಮಾತ್ರ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡುತ್ತೆ. ಹಾಗಾದರೆ ಜೀನರ್ ಡಯೋಡ್ ಏನು ಮಾಡುತ್ತೆ ಅಂದರೆ ಕೆಲವೊಂದು ವೋಲ್ಟೇಜಿನವರೆಗೂ ಅದು ಒಂದು ದಿಕ್ಕಿನಲ್ಲಿ ಹರಿಯಲು ಬಿಡುತ್ತೆ. ಆ ವೋಲ್ಟೇಜನ್ನು ದಾಟಿದ ನಂತರ ಅದು ಕಂಡಕ್ಟರ್ ಆಗಿ ಬದಲಾಗುತ್ತೆ, ಅಂದರೆ ಎರಡೂ ದಿಕ್ಕಿನಲ್ಲಿ ಹರಿಲಿಕ್ಕೆ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡುತ್ತೆ. ಅಂತಹ ಜೀನರ್ ಡಯೋಡ್ಗಳನ್ನು ನಾವು ಅಲ್ಲಿ ಜೋಡಿಸಿದ್ದೇವೆ. ಈಗ ನಾವು ಕೆಪಾಸಿಟರ್ಗಳನ್ನು ಅಂದರೆ 470 ಮೈಕ್ರೋಫ್ಯಾರಡಿನ ಕೆಪಾಸಿಟರ್ಗಳನ್ನು ತೆಗೆದುಕೊಂಡಿದ್ದೇವೆ. ಈ ಕೆಪಾಸಿಟರ್ಗಳ ಮೈನಸ್ ಪಾಯಿಂಟಿಗೆ ಈ ಬ್ಲ್ಯಾಕ್ ವೈರ್ ಅಂದರೆ ಏನಿದೆಯಲ್ಲ ಮೈನಸ್ ವೈರನ್ನು ಈ ಮೈನಸ್ ಪಾಯಿಂಟಿಗೆ ಜೋಡಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಆ ಒಂದು ಇನ್ನೊಂದು ಕೆಪಾಸಿಟರ್ನ ಪ್ಲಸ್ ಮತ್ತು ಇನ್ನೊಂದು ಕೆಪಾಸಿಟರ್ನ ಮೈನಸ್ಗಳನ್ನು ಒಂದಕ್ಕೊಂದು ಜೋಡಿಸಲಾಗಿದೆ. ಇಲ್ಲಿರ್ತಕ್ಕಂಥ ಪ್ಲಸ್ ಪಾಯಿಂಟನ್ನು ಈ ಕೆಪಾಸಿಟರ್ನ ಪ್ಲಸ್ ಪಾಯಿಂಟಿಗೆ ನಾವು ಜೋಡಿಸ್ತಾ ಇದ್ದೇವೆ. ಈಗ ನಾವು ಮತ್ತೆ 2 ಡಯೋಡ್ಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ನೀವು ನೆನಪಿಟ್ಕೋಬೇಕು, ನಡುವೆ ಇರ್ತಕ್ಕಂಥ